ಗರುಡ ಪುರಾಣ ಓದ್ಬಾರ್ದು, ಇದನ್ನು ಓದಿದ್ರೆ ಮನೆಯಲ್ಲಿ ಕೆಟ್ಟದಾಗ್ತದೆ, ಅಥವಾ ಇದನ್ನು ಓದೋದು ಅಥವಾ ಇದು ಓದುವುದು ಸತ್ತ ಮನೆಯಲ್ಲಿ ಮಾತ್ರ ಅಂತ ಹೇಳಿ ಕೆಟ್ಟ ಕಲ್ಪನೆಗಳಲ್ಲೇ ನಾವಿದ್ದೇವೆ. ಹೌದು, ಇದು ಸಂಪೂರ್ಣವಾಗಿ ಈ ಮಾಹಿತಿಯನ್ನು ನೋಡಿ ಆಗ ನಿಮ್ಗೆ ಒಂದು ಅರಿವಾಗ್ತದೆ. ಗರುಡ ಪುರಾಣ ಸತ್ತ ಮನೆಯಲ್ಲಿ ಮಾತ್ರ ಕೇಳುವುದಾದರೆ ಮತ್ತೆ ಯಾಕೆ ನಾವು ಭಗವದ್ಗೀತೆಯನ್ನು ಕೇಳ್ತೇವೆ? ಭಗವದ್ಗೀತೆಯ ಒಂದು ಉದ್ದೇಶ ಏನಂತ ಹೇಳಿದ್ರೆ ಅರ್ಜುನರು ಮತ್ತೆ ಶ್ರೀಕೃಷ್ಣರ ಸಂವಾದವನ್ನು ನಾವು ಭಗವದ್ಗೀತೆಯಲ್ಲಿ ಕಾಣ್ತೇವೆ. ಹಾಗಿದ್ರೆ ಭಗವದ್ಗೀತೆ ಓದ್ಬೇಕಾದವರು ಯಾರು ಅಂತ ಹೇಳಿದ್ರೆ ಯುದ್ಧ ಮಾಡೋರು ಮಾತ್ರ ಅಲ್ವಾ? ತಪ್ಪು. ಯಾಕಂತ ಹೇಳಿದ್ರೆ ಸತ್ತ ಮನೆಯಲ್ಲಿ ಮಾತ್ರ ಅಲ್ಲದೆ ಒಂದು ನಮ್ಮ ವಿಷ್ಣು ಮತ್ತೆ ಅವರ ವಾಹನದಂತಹ ಗರುಡ ನಡೆದಿರುವಂತಹ ನಡುವಿನ ಒಂದು ಸಂವಾದ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಹೇಗೆ ತಪ್ಪಾಗ್ತದೆ? ದೇವರೇ ನಮಗೆ ಕೊಟ್ಟಿರುವಂತಹ ಒಂದು ಏನ ಪವಿತ್ರ ಗ್ರಂಥ, ಇದನ್ನು ಜೀವನದಲ್ಲಿ ನೀನು ಮಾಡುವಂತಹ ತಪ್ಪುಗಳನ್ನು ತಿದ್ಕೊಂಡು ಹೋಗು, ನೀನು ಮುಂದೆ ಮೇಲೆ ಬಂದ್ಮೇಲೆ ಅಂತಹ ಕಷ್ಟಗಳಿಗೆ ನೀನು ಇಲ್ಲೇ ಪರಿಹಾರ ಹುಡುಕಿಕೊಂಡು ಬಾ, ನಿನ್ನ ನಿನ್ನ ಮಾಡುವಂತಹ ಒಂದು ಕೆಟ್ಟ ಯೋಚನೆ ಅಥವಾ ಕೆಟ್ಟ ದಾರಿ ನೀನು ಅದನ್ನು ಬದಲಾಯಿಸಿಕೊಂಡು ಹೋಗು ಅನ್ನೋದನ್ನ ದೇವರು ನಮಗೆ ಬರೆದು ಕೊಟ್ಟಾಗ ಅದು ಹೇಗೆ ತಪ್ಪಾಗ್ಲಿಕ್ಕೆ ಸಾಧ್ಯ ಹೇಳಿ? ಇಂತಹ ಕಿವಿ ಮಾತುಗಳನ್ನು ನಾವು ಬೇಗನೆ ನಂಬುತ್ತೇವೆ. ಅಂತ ಹೇಳಿದ್ರೆ ಇದು ನಮ್ಮದೊಂದು ಧರ್ಮದ ಸಂಕೇತ, ಇದನ್ನು ನಾವು ನಂಬಬೇಕು ಫಸ್ಟ್, ಆಮೇಲೆ ಬೇರೆ ಪುರಾಣಗಳನ್ನೆಲ್ಲ ನಾವು ಕೇಳ್ಬೇಕು. ಗರುಡ ಪುರಾಣ ಓದೋದ್ರಿಂದ ನಮಗೆ ಹಲವಾರು ರೀತಿಯ ಪ್ರಯೋಜನಗಳಿವೆ. ಜ್ಞಾನದ ಒಂದು ಅರಿವಾಗ್ತದೆ, ಅಥವಾ ನಾವು ಮಾಡುವಂತಹ ಪಾಪಗಳ ಬಗ್ಗೆ ಅರಿವಾಗ್ತದೆ. ನಮ್ಗೆ ಯಾವ ರೀತಿಯಾಗಿ ಸತ್ತ ನಂತರ ಯಾವ ರೀತಿಯಾಗಿ ನಮ್ಗೆ ಕಷ್ಟಗಳು ಕೊಡ್ತಾರೆ ಅಥವಾ ಅನ್ನೋದನ್ನ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇಂತಹ ಗರುಡ ಪುರಾಣ ಎನ್ನುವುದು ಅಶುಭ ಅಲ್ಲ. ಇದೊಂದು ನಮಗೆ ಅಶುಭ ಯಾಕೆ ಅನಿಸ್ತದೆ ಅಂತ ಹೇಳಿದ್ರೆ, ಇದು ಸತ್ತ ಮನೆಯಲ್ಲಿ ಮಾತ್ರ ಹೇಳುದು, ಇದು ನಮ್ಗೆ ಕೂಡ ಕೆಟ್ಟದಾಗ್ತದೆ, ಅಥವಾ ಅದನ್ನು ಓದಿದ ನಂತರ ಕೆಲವರಿಗೆ ಭಯ ಮೂಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂತ ಹೇಳಿದ್ರೆ ನೀನು ಯಾವ ತಪ್ಪನ್ನು ಮಾಡಿರ್ತೀಯ ಆ ತಪ್ಪಿನ ಪ್ರತಿಯೊಂದು ಕೂಡ ಆ ಗರುಡ ಪುರಾಣದಲ್ಲಿ ಇದೆ. ಹಾಗಾಗಿ ಈ ಗರುಡ ಪುರಾಣ ಎನ್ನುವುದು ಕೇವಲ ನಿನ್ನ ಒಂದು ಅಶುಭಗೋಸ್ಕರ ಮಾತ್ರ ಓದುದಲ್ಲ. ದಿನನಿತ್ಯ ಭಗವದ್ಗೀತೆ ಹೇಗೆ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ, ಅದೇ ರೀತಿಯಾಗಿ ಗರುಡ ಪುರಾಣ ಕೂಡ. ಯಾವತ್ತೂ ಕೂಡ ನಾವು ಹೇಳ್ತೇವಲ್ಲ, ಒಳ್ಳೆಯದನ್ನು ಬಯಸಿದ್ರೆ ಒಳ್ಳೆಯದೇ ಆಗ್ತದೆ. ಯಾವಾಗ ಕೂಡ ನಾವು ಜೀವನದಲ್ಲಿ ಒಂದು ದೇವರ ಹತ್ರ ಹೋಗ್ತೇವೆ ಅನ್ನೋದಕ್ಕೆ ನಮ್ಗೆ ಒಂದು ನಂಬಿಕೆ ಇರ್ತದೆ. ಈ ಗರುಡ ಪುರಾಣ ಓದ್ಬೇಕಂತ ಹೇಳಿದ್ರೆ ಏನೋ ಒಂದು ಅದರ ಮೇಲೆ ಒಂದು ನಂಬಿಕೆ ಇಟ್ಟು ಓದಿದಾಗ ಅಥವಾ ಮುಂದಿನ ಜೀವನದಲ್ಲಿ ಒಳ್ಳೆಯ ದಾರಿ ಕಂಡ್ಕೊಳ್ಬೇಕು ಅನ್ನುವಾಗ ಗರುಡ ಪುರಾಣ ಓದುವುದು ಅತ್ಯಗತ್ಯವಾಗಿ ಬೇಕಾಗಿರ್ತದೆ. ಇನ್ ಮುಂದೆ ಆದರೂ ಅದನ್ನು ತಿಳ್ಕೊಳ್ಳಿ. ಈಗ ನೋಡಿ, ನಮ್ಗೆ ಏಜ್ ಆದ್ಮೇಲೆ ನಾವು ಅದನ್ನು ಓದ್ಲಿಕ್ಕೆ ಸಾಧ್ಯನಾ? ಆಗ ನಮ್ಮ ತಪ್ಪುಗಳನ್ನು ಮತ್ತೆ ಹಿಂದೆ ಬಂದು, ಈಗ ನಾನು ಒಂದು ಅಜ್ಜಿ ಆಗಿರ್ತೇನೆ, ನಾನು ಆಗ ಗರುಡ ಪುರಾಣ ಓದ್ತೇನೆ, ಇನ್ನೇನು ಸತ್ರು ನಾನು ಪರವಾಗಿಲ್ಲ ಅಂತ ಹೇಳಿ. ಆದ್ರೆ ನನಗೆ ಅರಿವಾಗ್ತದೆ, ಓ ನಾನು ಇದು ತಪ್ಪು ಮಾಡಿದ್ದೇನೆ, ಹಾಗಿದ್ರೆ ನನಗೆ ಈ ಶಿಕ್ಷೆ ಸಿಗ್ತದೆ, ಹಾಗಿದ್ರೆ ನಾನು ಹಿಂದೆ ಬರ್ಲಿಕ್ಕೆ ಮತ್ತೆ ಆಗ್ತದ? ಇದೇ ಹೆಜ್ಜೆಗೆ ಬರ್ಲಿಕ್ಕೆ ನಮ್ಗೆ ಆಗ್ತದ? ಇಲ್ಲ. ಯಾಕಂತ ಹೇಳಿದ್ರೆ ಇಂತಹ ಒಂದು ಮೂಢನಂಬಿಕೆ, ಕೆಲವೊಂದು ಮೂಢನಂಬಿಕೆಗಳು ಏನ್ ಹೇಳಿರ್ತಾರೆ, ನಮ್ಮ ಧರ್ಮದ ಮೇಲೆ ಅಪ್ರಚಾರ ಆಗಿರ್ಬೋದು, ಅಥವಾ ಒಂದು ಗರುಡ ಪುರಾಣ ಅಥವಾ ಇಂತಹ ಒಳ್ಳೆಯ ಸಂದೇಶಗಳನ್ನು ಮುಚ್ಚ ಹಾಕ್ಲಿಕ್ಕೆ ಕೆಲವರು ಈ ರೀತಿಯಾಗಿ ಕೂಡ ಒಂದು ಏನ್ ಹೇಳ್ತಾರೆ ವೈರಸ್ ತರ ಬಿಡ್ಬೋದು. ಹಾಗಾಗಿ ನಾವು ಅದನ್ನು ಲಕ್ಷ್ಯ ಕೊಡಬಾರ್ದು. ನಾವು ಒಳ್ಳೆಯ ಕಡೆ ಮಾತ್ರ ನಮ್ಮ ಧರ್ಮವನ್ನು ಅಥವಾ ನಮ್ಮದು ಏನು ಪುರಾಣಗಳಿವೆ ಅದನ್ನೆಲ್ಲ ನಾವು ನಂಬಬೇಕು. ಆಗ ಮಾತ್ರ ಅಥವಾ ನಮಗೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸಣ್ಣ ವಯಸ್ಸಿನಲ್ಲಿ ನಾನು ಕೂಡ ಅದೇ ರೀತಿ ಅನ್ಕೊಂಡಿದ್ದೆ. ಯಾವಾಗ ನಾನು ಭಗವದ್ಗೀತೆ ಆರಂಭಿಸಿದೆ ಆಗ ನನಗೆ ಹೀಗೆ ಯೂಟ್ಯೂಬ್ ವಿಡಿಯೋ ಅಲ್ಲಿ ನೋಡುವಾಗ ನನಗೆ ಗರುಡ ಪುರಾಣದ ಬಗ್ಗೆ ಗೊತ್ತಾಯ್ತು. ಹೌದು, ಇದು ಓದಬಹುದು, ಅದು ಕೂಡ ಒಬ್ರು ದೊಡ್ಡ ಕಲಾವಿದೆ ಮತ್ತೆ ಅವರು ಒಂದು ದೈವಾತ್ಮಿಕವಾಗಿ ನಂಬಿರುವಂತಹವರು ಹೇಳಿದಂತಹ ಮಾತುಗಳು ಕೇಳಿ ನಂಗೆ ಕೂಡ ಒಂದು ಹೌದಲ್ವಾ ಅನ್ನೋ ಒಂದು ಮಟ್ಟಕ್ಕೆ ನಾನು ಕೂಡ ಬಂದೆ. ಹಾಗಾಗಿ ಇಂಥದ್ದು ಓದುವುದು ಯಾವುದೇ ರೀತಿ ದೇವರು ಬರ್ದದ್ದು ತಪ್ಪು ಅಂತ ಹೇಳಿದ್ರೆ ಹಾಗೆಲ್ಲ ನಾವೆಲ್ಲ ಮಾಡೋದು ತಪ್ಪಲ್ವಾ? ಹಾಗಾಗಿ ದೇವರೇ ಹೇಳಿರುವಂತಹ ಮಾನವ ತಿದ್ಕೊಳ್ಬೇಕು. ಈಗ ಯಾವರಿಗೆ ಆಗ್ಲಿ ದೇವರಿಗೆ ಕೂಡ ಒಂದು ನೋವಿನ ಅರಿವು ಅನ್ನೋದಿರ್ತದೆ. ಅವನು ತಪ್ಪು ಮಾಡಬಾರ್ದು ಅನ್ನುವಾಗ ಅಂತಹ ಸಂದೇಶವನ್ನು ನಮ್ಗೆ ಕೊಟ್ಟಿರ್ತಾರೆ. ನೀನು ಅಂತಹ ಸಂದೇಶ ಗೊತ್ತಿದ್ರು ಕೂಡ ನೀನ್ ತಪ್ಪುಗಳನ್ನು ಮಾಡಿ ಮುಂದೆ ನೀನೇ ಶಿಕ್ಷೆ ಅನುಭವಿಸ್ಬೇಕು. ಹಾಗಾಗಿ ಅಂತಹ ತಪ್ಪುಗಳನ್ನು ಮಾಡ್ಬೇಡ, ಇಂಥದನ್ನು ಓದು, ನಿನಗೆ ಇಲ್ಲೇ ಮೋಕ್ಷ ಸಿಗ್ತದೆ. ಅಷ್ಟೇ ಅಲ್ಲದೆ ನೀವು ಮಾಡುವ ಪಾಪಗಳಿಗೆ ಕೂಡ ಇಲ್ಲೇ ಒಂದು ಅದನ್ನು ಪರಿಹರಿಸಿಕೊಳ್ಳುವಂತಹ ಮಾಹಿತಿ ಕೂಡ ಅದರಲ್ಲಿ ಇದೆ ಅಂತ ಹೇಳಿ ನಾನು ಕೇಳಲ್ಪಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಅಂತಹ ಗರುಡ ಪುರಾಣಗಳ ಈ ಭಗವದ್ಗೀತೆ ಓದಿ ಜೀವನ ಯಾವ ವ್ಯಕ್ತಿ ಕೂಡ ತನ್ನ ಜೀವನ ಹೇಗೆ ನಡೆಸ್ಬೇಕು ಅನ್ನೋದನ್ನ ನಾವು ಭಗವದ್ಗೀತೆ ಮುಖಾಂತರ ಕಲ್ತ್ರೆ ಸತ್ತ ನಂತರ ನಾವು ಯಾವ ರೀತಿಯಾಗಿ ಇರ್ತೇವೆ, ಯಾವ ರೀತಿಯಾಗಿ ನಮ್ಮ ಜೀವನ ಅಥವಾ ನಮಗೆ ಯಾವ ರೀತಿಯಾಗಿ ನಾವು ಮಾಡಿರುವಂತಹ ಪಾಪ ಕರ್ಮಗಳಿಗೆ ದೇವರು ಹೇಗೆ ಶಿಕ್ಷೆ ಕೊಡ್ತಾರೆ ಅನ್ನೋದನ್ನ ಗರುಡ ಪುರಾಣದಲ್ಲಿ ಇದೆ. ಹಾಗಾಗಿ ನಾವು ಯಾವ ರೀತಿ ತಪ್ಪು ಮಾಡಿರ್ತೇವೆ, ಸಣ್ಣ ತಪ್ಪು ಕೂಡ ಅದು ತಪ್ಪೆ. ಹಾಗಾಗಿ ಎಂತಹ ಸಣ್ಣ ಸಣ್ಣ ಪಾಪಗಳಿಗೆ ಕೂಡ ನಿನ್ನ ಕರ್ಮ ಒಂದ್ ಕಡೆ ಇದ್ರೆ ನಿನ್ನ ಪುಣ್ಯ ಒಂದ್ ಕಡೆ ಇರ್ತದೆ. ಅದು ಪುಣ್ಯ ನಿನ್ನದು ಕಳೆದ ಮೇಲೆ ಈ ಕಡೆ ನಿನಗೆ ಪಾಪ ಇಷ್ಟಿದೆ ನೋಡಿ, ಅಷ್ಟು ನಮಗೆ ಒಂದು ಶಿಕ್ಷೆಯನ್ನು ಕೊಡ್ತಾರಂತೆ. ಹಾಗಾಗಿ ಅಂತಹ ಶಿಕ್ಷೆ ಅಲ್ಲಿ ಹೋಗಿ ಅನುಭವಿಸೋಕ್ಕಿಂತ ನಾವ್ ಇಲ್ಲಿರುವಾಗ್ಲೇ ಸರಿಪಡಿಸ್ಕೊಂಡು ಹೋಗ್ಬೋದಲ್ವಾ? ಹಾಗಾಗಿ ಗರುಡ ಪುರಾಣ ಅನ್ನೋದು ಇನ್ ಮುಂದೆ ಆದರೂ ಎಚ್ಚೆತ್ತಿಕೊಳ್ಳಿ, ಅಥವಾ ಬೇರೆಯವರ ಮಾತನ್ನು ಕೇಳ್ಬೇಡಿ. ಯಾವುದು ಕೂಡ ಕೆಟ್ಟದಲ್ಲ. ನಮಗೆ ಏನ್ ಅನಿಸ್ತದೆ ಅದನ್ನು ಮಾತ್ರ ನಾವು ಮಾಡ್ಬೇಕು. 1000 ಜನ 1000 ಹೇಳ್ತಾರೆ, ಹಾಗಂತ
ಗರುಡ ಪುರಾಣ ಹಾಗಿದ್ರೆ ಯಾರು ಇಲ್ಲಿಯೂ ತನಕ ಓದ್ಲೇ ಇಲ್ವಾ? ಎಷ್ಟೋ ವ್ಯಕ್ತಿಗಳು, ಎಷ್ಟೋ ಜ್ಞಾನಿಗಳು ಅದನ್ನೆಲ್ಲ ಓದಿರ್ತಾರೆ. ಯಾಕಂತ ಹೇಳಿದ್ರೆ ಜೀವನದ ಪಯಣ ಅನ್ನೋದನ್ನು ನಾವು ಕಲಿಕೊಳ್ಬೇಕು. ಯಾಕೆ ಭಗವದ್ಗೀತೆ ಓದಿ ಓದಿ ಅಂತ ಹೇಳ್ತಾರೆ? ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ, ಅರ್ಜುನರಿಗೆ ಮಾತ್ರ ಅಲ್ಲ. ಹಾಗಿದ್ರೆ ಅದು ಅರ್ಜುನರಿಗೆ ಮಾತ್ರ ಭಗವದ್ಗೀತೆ ಮತ್ತೆ ಎಷ್ಟೊಂದು ಫೇಮಸ್ ಆಗ್ಲಿಕ್ಕೆ ಕಾರಣ ಏನು? ಅದು ಓದಿ ಜೀವನದಲ್ಲಿ ಅರ್ಥಕೊಂಡು ಅವರ ಮುಂದೆ ಒಂದು ಜೀವನ ಸುಗಮವಾಗಿ ಸಾಗಿಸ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅಲ್ವಾ ಈ ಭಗವದ್ಗೀತೆ ಕೊಟ್ಟಿರೋದು. ಹಾಗೆ ಗರುಡ ಪುರಾಣ ಅನ್ನೋದು ಕೂಡ ನಾವು ಮಾಡುವಂತಹ ತಪ್ಪುಗಳಿಗೆ ಇವಾಗ್ಲೇ ನಾವು ಪಶ್ಚಾತ್ತಾಪ ಪಟ್ಟು ಅಥವಾ ದೇವರಿಗೆ ಶರಣಾಗಿ ನಾವು ಮುಂದೆ ಹೋಗುದು ಅಥವಾ ಮುಂದೆ ಬರುವಂತಹ ಒಂದು ಏನು ನಮಗೆ ಏನ್ ಶಿಕ್ಷೆ ಕೊಡ್ತಾ ಅದರಲ್ಲಿ ಕಮ್ಮಿ ಮಾಡ್ಕೊಳ್ಳುವಂತಹ ಶಕ್ತಿ ಗರುಡ ಪುರಾಣದಲ್ಲಿದೆ. ಹಾಗಾಗಿ ಗರುಡ ಪುರಾಣದ ಒಂದೊಂದು ಅಂತ ಹೇಳ್ತಾರೆ ಅದರಲ್ಲಿ 2 ಅಧ್ಯಾಯ ಅಥವಾ ಎರಡು ಪಾರ್ಟ್ಗಳ ರೀತಿ ಇದೆ ಅಂತೆ. ನಾನು ಆದಷ್ಟು ಈ ಭಗವದ್ಗೀತೆ ಮುಗಿಸಿ ನೆಕ್ಸ್ಟ್ ನಾನು ಗರುಡ ಪುರಾಣ ಒಂದು ಮುಂದುವರಿಸ್ಬೇಕಂತ ಹೇಳಿ ನನ್ನ ಆಶಯ. ಹಾಗಾಗಿ ನಿಮ್ಗೆ ಗರುಡ ಪುರಾಣ ಓದ್ಲಿಕ್ಕೆ ಇಷ್ಟ ಅಥವಾ ನೀವು ಹೇಳಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾನು ಅದನ್ನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರೆ ನನಗೆ ಕೂಡ ಅಂತಹ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಮ್ಮ ಧರ್ಮವನ್ನು ನಾವು ಉಳಿಸುವ ನಮ್ಮ ಕರ್ತವ್ಯ ಆಗಿರ್ತದೆ. ಈ ಸಣ್ಣ ಮಗುವಿಗೆ ಈ ಚಾಕ್ಲೇಟ್ ಜಾಸ್ತಿ ತಿಂದ್ರೆ ಅಥವಾ ಹುಳ ಆಗ್ತದೆ ಅನ್ನೋದನ್ನ ನಾವು ಅರಿವು ಮೂಡಿಸಿದ್ರೆ ಆ ಮಗು ನೆಕ್ಸ್ಟ್ ತಿನ್ಲಿಕ್ಕೆ ಹೋಗಲ್ಲ. ಅದೇ ಮಗುವಿಗೆ ಇದು ಸ್ವೀಟ್ ಇದೆ ತಿನ್ನು ಅಥವಾ ನೀನ್ ಏನೋ ಒಂದು ನಾನ್ ಕೆಲಸ ಮಾಡ್ತೇನೆ ಚಾಕ್ಲೇಟ್ ತಿನ್ನು ಅಂತ ಹೇಳುವಾಗ ಅದು ನೆಕ್ಸ್ಟ್ ನಮ್ ಕೆಲಸ ಮಾಡ್ಲಿಕ್ಕೂ ಬಿಡಲ್ಲ. ನಂಗೆ ಚಾಕ್ಲೇಟ್ ಕೊಡು ನೀನ್ ಕೆಲಸ ಮಾಡು ಅನ್ನೋದು ಮಟ್ಟಿಗೆ ಬರ್ತದೆ. ಅದೇ ನೀನು ಒಂದು ಹುಳಗಳ ಫೋಟೋ ತೋರಿಸಿ ಅಥವಾ ನೀವು ಜಾಸ್ತಿ ಚಾಕ್ಲೇಟ್ ತಿಂದ್ರೆ ಜಾಸ್ತಿ ಸಿಹಿ ತಿಂದ್ರೆ ನಿನಗೆ ಈ ರೀತಿಯಾಗಿ ಹುಳಗಳಾಗ್ತದನ್ನ ತೋರಿಸಿದ್ರೆ ಆ ಮಗು ನೆಕ್ಸ್ಟ್ ನೀವು ಕೊಟ್ರೆ ಕೂಡ ಅದು ತಗೊಳ್ಳಲ್ಲ. ಅದೇ ರೀತಿ ನಾವು ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ನಮ್ಮ ತಲೆಗೆ ಯಾವ ರೀತಿಯಾಗಿ ಸಮಾಜಕ್ಕಾಗಿರ್ಬೋದು ಅಥವಾ ಯಾವ ರೀತಿ ನಮ್ಮ ತಲೆಗೆ ತುಂಬಿಸ್ತಾರೆ ಅದೇ ಪ್ರಿಂಟ್ ಆಗಿ ಉಳಿದಿರ್ತದೆ. ಅದನ್ನ ಬದಲಾಯಿಸ್ಕೊಳ್ಬೇಕು ಹೋಗ್ಬೇಕು ಅನ್ನುವಾಗ ನಮ್ಮ ಒಂದು ಸಮಯನೇ ಮುಗ್ದೋಗಿರ್ತದೆ. ಹಾಗಾಗಿ ಅದರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿ ಅಥವಾ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲಿಯಾದ್ರೂ ಸರ್ಚ್ ಮಾಡಿ. ಯಾಕಂತ ಹೇಳಿದ್ರೆ ನಮಗೆ ಕೊಟ್ಟಿರುವಂತಹ ಇಂತಹ ಪುರಾಣಗಳನ್ನು ನಾವು ಓದುವುದು ನಮ್ಮ ಅದೊಂದು ಎಂತ ಹೇಳ್ತಾರೆ ಜೀವನ ಪಾವನ ಆಗುವಂತಹ ಒಂದು ಗ್ರಂಥಗಳನ್ನು ಓದುವುದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಹಾಗಾಗಿ ಇಂತಹ ತಪ್ಪು ಕಲ್ಪನೆಗಳನ್ನು ಯಾವತ್ತೂ ಕೂಡ ತಲೆಯಲ್ಲಿಟ್ಟುಕೊಳ್ಳದೆ ಇಂತಹ ಪುರಾಣಗಳನ್ನು ಓದಿ ಜೀವನವನ್ನು ಅಥವಾ ಮುಂದಿನ ಜೀವನದಲ್ಲಿ ಕಷ್ಟಗಳನ್ನು ಇವಾಗ್ಲೇ ಕಮ್ಮಿ ಮಾಡ್ಕೊಳ್ಳಿ.